ಎಲ್ಲರಿಗೂ ಇಗ್ನೈಟ್ ಮಾಹಿತಿಗೆ ಸ್ವಾಗತ. NWKRTC ಅಂದರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹೊಸ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸಿದೆ. ಹುದ್ದೆಗಳ ವಿವರ ಈ ರೀತಿಯಾಗಿದೆ. ಸಹಾಯಕ ಆಡಳಿತಾಧಿಕಾರಿ 2 ಹುದ್ದೆಗಳು, ಸಹಾಯಕ ಲೆಕ್ಕಾಧಿಕಾರಿ 2 ಹುದ್ದೆ, ಸಹಾಯಕ ಕಾನೂನು ಅಧಿಕಾರಿ 4+1 ಅಂದರೆ ಹಿಂಬಾಕಿ ಉಳಿದಿರುವಂತಹ ಹುದ್ದೆ. ನೆಕ್ಸ್ಟ್ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ 4 ಹುದ್ದೆ, ಸಹಾಯಕ ತಾಂತ್ರಿಕ ಶಿಲ್ಪಿ 6 ಹುದ್ದೆ, ಸಹಾಯಕ ಸಂಚಾರ ವ್ಯವಸ್ಥಾಪಕ 8 ಹುದ್ದೆ, ಒಟ್ಟು 27 ಹುದ್ದೆಗಳು. ಇನ್ನು ಆಂತರಿಕ ನೇಮಕಾತಿ ವಿವರಗಳು ಈ ರೀತಿಯಾಗಿದೆ. ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ 1 ಹುದ್ದೆ, ಸಹಾಯಕ ಕಾನೂನು ಅಧಿಕಾರಿ 1 ಹುದ್ದೆ, ಸಹಾಯಕ ತಾಂತ್ರಿಕ ಶಿಲ್ಪಿ 2 ಹುದ್ದೆ, ಸಹಾಯಕ ಸಂಚಾರ ವ್ಯವಸ್ಥಾಪಕ 2 ಹುದ್ದೆ, ಒಟ್ಟು 6 ಹುದ್ದೆ. ಒಟ್ಟು ಹುದ್ದೆಗಳ ಸಂಖ್ಯೆ 33 ಹುದ್ದೆಗಳು ಆಗಿದೆ. ವಿಭಾಗಗಳಾಗಿ 2 ಮಾಡಿದ್ದಾರೆ. ಅದರಲ್ಲಿ ನೇರ ನೇಮಕಾತಿ 1, ಆಂತರಿಕ ನೇಮಕಾತಿ ಇನ್ನೊಂದು, ಒಟ್ಟು 2 ವಿಭಾಗಗಳು ಮಾಡಿದ್ದಾರೆ. ಮೊದಲನೇ ವಿಭಾಗದಲ್ಲಿ 27, ಎರಡನೇ ವಿಭಾಗದಲ್ಲಿ 6 ಹುದ್ದೆಗಳು, ಒಟ್ಟು 33 ಹುದ್ದೆಗಳು. ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಈ ಕೆಳಕಂಡಂತಿರಬೇಕು. ಸಹಾಯಕ ಆಡಳಿತಾಧಿಕಾರಿ ಅಥವಾ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ವಿದ್ಯಾರ್ಹತೆ ಈ ಮಾಸ್ಟರ್ ಡಿಗ್ರಿ ಇನ್ ಸೋಷಿಯಲ್ ವರ್ಕ್ ಅಥವಾ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ವಿತ್ ಸ್ಪೆಷಲೈಸೇಷನ್ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಆರ್ ಹ್ಯೂಮನ್ ರಿಲೇಷನ್ ಫ್ರಮ್ ಎ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ. ಅಂದರೆ MSW ಅಥವಾ MBA ಇನ್ ಸ್ಪೆಷಲೈಸೇಷನ್ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಅಥವಾ ಹ್ಯೂಮನ್ ರಿಲೇಷನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ನಂತರದಲ್ಲಿ ಸಹಾಯಕ ಲೆಕ್ಕಾಧಿಕಾರಿ ಅಸಿಸ್ಟೆಂಟ್ ಅಕೌಂಟ್ ಆಫೀಸರ್ ಎ ಮಾಸ್ಟರ್ ಡಿಗ್ರಿ ಇನ್ ಕಾಮರ್ಸ್ BCom ವಿತ್ MBA ಇನ್ ಫೈನಾನ್ಸ್ ಫ್ರಮ್ ಎ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ. ಅಂದರೆ ಕಾನೂನು ರೀತಿ ಸ್ಥಾಪಿಸಲ್ಪಟ್ಟ ಯಾವುದೇ ಥರದ ವಿಶ್ವವಿದ್ಯಾಲಯದಲ್ಲಿ MCom ಪದವಿಯನ್ನು ಪಡೆದು ಅಥವಾ BComನೊಂದಿಗೆ MBA ಇನ್ ಫೈನಾನ್ಸ್ ಪದವಿಯನ್ನು ಪಡೆದಿರುವವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್ ಸಹಾಯಕ ಕಾರ್ಮಿಕ ಮತ್ತು ಕಲ್ಯಾಣಾಧಿಕಾರಿ ಅಸಿಸ್ಟೆಂಟ್ ಲೇಬರ್ ಆ್ಯಂಡ್ ವೆಲ್ಫೇರ್ ಆಫೀಸರ್, ಇದಕ್ಕೆ ಸಂಬಂಧಪಟ್ಟಂಥ ವಿದ್ಯಾರ್ಹತೆ ಎ ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಸೋಷಿಯಲ್ ವರ್ಕ್ MSW ಫ್ರಮ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ವಿತ್ ಸ್ಪೆಷಲೈಸೇಷನ್ ಇನ್ ಇಂಡಸ್ಟ್ರಿಯಲ್ ರಿಲೇಷನ್, ಪರ್ಸನಲ್ ಮ್ಯಾನೇಜ್ಮೆಂಟ್ ಅಥವಾ ಲೇಬರ್ ವೆಲ್ಫೇರ್. ಈ ಒಂದು ವಿದ್ಯಾರ್ಹತೆ ಹೊಂದಿರು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸಹಾಯಕ ಕಾನೂನು ಅಧಿಕಾರಿ ಅಸಿಸ್ಟೆಂಟ್ ಲಾ ಆಫೀಸರ್, ಇದಕ್ಕೆ ಸಂಬಂಧಪಟ್ಟಂತೆ ಎ ಡಿಗ್ರಿ ಇನ್ ಲಾ ಫ್ರಮ್ ಎ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಮಸ್ಟ್ ಹ್ಯಾವ್ ಪ್ರಾಕ್ಟೀಸ್ಡ್ ಅಡ್ವೊಕೇಟ್ ನಾಟ್ ಲೆಸ್ ದೆನ್ 2 years. ಅಂದರೆ LLB ಪದವಿಯೊಂದಿಗೆ 2 ವರ್ಷಗಳ ಕಾಲ ಅಡ್ವೊಕೇಟ್ ಪ್ರಾಕ್ಟೀಸನ್ನು ಹೊಂದಿರಬೇಕು. ನೆಕ್ಸ್ಟು ಸಹಾಯಕ ತಾಂತ್ರಿಕ ಶಿಲ್ಪಿ ಅಥವಾ ಅಸಿಸ್ಟೆಂಟ್ ಮೆಕ್ಯಾನಿಕಲ್ ಇಂಜಿನಿಯರ್, ಇದಕ್ಕೆ ಸಂಬಂಧಪಟ್ಟಂತೆ ಡಿಗ್ರಿ ಇನ್ ಆಟೋಮೊಬೈಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಫ್ರಮ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ ಆ್ಯಂಡ್ ಮಸ್ಟ್ ಪೋಸೆಸ್ ದ STV ಡ್ರೈವಿಂಗ್ ಲೈಸೆನ್ಸ್. ಅಂದರೆ ಆಟೋಮೊಬೈಲ್ನಲ್ಲಿ ಅಥವಾ ಆಟೋಮೊಬೈಲ್ನಲ್ಲಿ ಡಿಗ್ರಿಯನ್ನು ಪಡೆದಿರಬೇಕು ಅಥವಾ ಮೆಕ್ಯಾನಿಕಲ್ ಇಂಜಿನಿಯರ್ ಪದವಿಯನ್ನು ಪಡೆದಿರಬೇಕು. ನಂತರ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸನ್ನು ಪಡೆದಿರಬೇಕು. ಸಹಾಯಕ ಸಂಚಾರ ವ್ಯವಸ್ಥಾಪಕ ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್, ಈ ಹುದ್ದೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಈ ರೀತಿಯಾಗಿರಬೇಕು. ಎ ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ MBA ಇನ್ ಟ್ರಾನ್ಸ್ಪೋರ್ಟೇಷನ್ ಮಾರ್ಕೆಟಿಂಗ್ ಆರ್ MSW ಸ್ಪೆಷಲೈಸೇಷನ್ ಇನ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಲೇಷನ್ ಆರ್ BE ಇನ್ ಮೆಕ್ಯಾನಿಕಲ್ ಆರ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಫ್ರಮ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ. ಇದರೊಂದಿಗೆ ಹೆವಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇರಬೇಕು. ನಂತರದ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಸಹಾಯಕ ಕಾರ್ಮಿಕ ಕಲ್ಯಾಣಾಧಿಕಾರಿ ಅಸಿಸ್ಟೆಂಟ್ ಲೇಬರ್ ವೆಲ್ಫೇರ್ ಆಫೀಸರ್, ಇವರಿಗೆ ವಿದ್ಯಾರ್ಹತೆ ಎ ಬ್ಯಾಚುಲರ್ ಡಿಗ್ರಿ ಫ್ರಮ್ ಎ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ. ಯಾವುದೇ ಥರದ ಬ್ಯಾಚುಲರ್ ಡಿಗ್ರಿ ಹೊಂದಿರುವವರು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸಹಾಯಕ ಸಂಚಾರ ವ್ಯವಸ್ಥಾಪಕರು ಅಸಿಸ್ಟೆಂಟ್ ಟ್ರಾಫಿಕ್ ಮ್ಯಾನೇಜರ್ ಎ ಬ್ಯಾಚುಲರ್ ಡಿಗ್ರಿ ಫ್ರಮ್ ಎ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ and must have the STV driving license. Next, assistant mechanical engineer must have the bachelor degree in automobile or mechanical engineering from university established in law and he must have the STV driving license. ಸಹಾಯಕ ಕಾನೂನು ಅಧಿಕಾರಿ ಅಸಿಸ್ಟೆಂಟ್ ಲಾ ಆಫೀಸರ್ ಎ ಡಿಗ್ರಿ ಇನ್ ಲಾ ಫ್ರಮ್ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ಲಾ, ಅಂದರೆ LLB ಪದವಿಯನ್ನು ಪಡೆದಿರಬೇಕು. ಒಟ್ಟು 33 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ವಯೋಮಿತಿ ಬಂದ್ಬಿಟ್ಟು ಕನಿಷ್ಠ 18 ವರ್ಷ ಆಗಿರಬೇಕು. ಸಾಮಾನ್ಯ ವರ್ಗ ಜನರಲ್ ಮೆರಿಟ್ ಗರಿಷ್ಠ 38 ವರ್ಷ. ಇನ್ನು ಮೀಸಲಾತಿಗೆ ಅನುಗುಣವಾಗಿ 2A 2B 3A 3Bಗೆ ಗರಿಷ್ಠ 41 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇದಕ್ಕೆ ಸಂಬಂಧಪಟ್ಟಂತೆ 43 ವರ್ಷ. ಅರ್ಜಿ ಶುಲ್ಕ ಈ ರೀತಿಯಾಗಿದೆ. ಸಾಮಾನ್ಯ ಅಥವಾ 2A 2B 3A 3B 750 ರೂಪಾಯಿಗಳು. SC STಗೆ ಸಂಬಂಧಪಟ್ಟಂತೆ 500 ರೂಪಾಯಿಗಳು. ವಿಕಲಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿಗಳು. ನೇಮಕಾತಿ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡಲಾಗುತ್ತದೆ. ಅರ್ಜಿ ಸಲ್ಲಿಸುವ ವಿಧಾನ ಅಧಿಕೃತ KA ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ಲಿಂಕ್ https://cetonline
www.karnataka.gov.in/KEA. ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 21/11/2025. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/12/2025. ಸಂಪೂರ್ಣ ನೋಟಿಫಿಕೇಷನ್ ಟೆಲಿಗ್ರಾಮ್ ಚಾನಲ್ನಲ್ಲಿ ಶೇರ್ ಮಾಡಲಾಗಿದೆ. ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.